ಈ ಒಂದು ಸಂಸ್ಥೆಯು ಅನೇಕ ವರ್ಷಗಳಿಂದ ವಿಶೇಷವಾದಂತಹ ಒಂದು ಪರಿಶ್ರಮದ ಮೂಲಕ ಪ್ರತಿ ವರ್ಷವೂ ಸಹ ಒಂದೊಂದು ಅಭಿವೃದ್ಧಿ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಹೋಗ್ತಾ ಇರುವುದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಉತ್ತಮವಾದ ವಿದ್ಯೆಯನ್ನು ನೀಡಿದ್ದಲ್ಲದೆ ಈಗಲೂ ಸಹ ನೀಡುತ್ತಾ ಇರುವುದು, ಮುಂದೆಯೂ ಸಹ ನೀಡಲಿಕ್ಕಿರುವುದು, ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಚಿಕ್ಕದಾಗಿ ಪ್ರಾರಂಭವಾಗಿ ಇವತ್ತಿನ ದಿವಸ ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಇದರಲ್ಲಿ ಗಣೇಶ್ ಮಗುವೀರ ಅವರು ಮತ್ತು ಅವರ ಜೊತೆಯಲ್ಲಿ ಇದರಲ್ಲಿ ಶ್ರಮಿಸಿದಂತಹ ಎಲ್ಲ ಸಜ್ಜನರು, ಅವರೆಲ್ಲರ ಒಂದು ವಿಶೇಷವಾದಂತಹ ಪರಿಶ್ರಮ ಇದ್ದೇ ಇದೆ. ಆ ಒಂದು ಪರಿಶ್ರಮ ಇಲ್ಲ ಅಂತಂದ್ರೆ ಇದು ಯಾವುದೂ ಸಹ ಆಗುವುದಿಲ್ಲ. ಒಂದು ಸಂಕಲ್ಪವನ್ನು ಗಣೇಶ್ ಅವರು ಮಾಡಿ ಸ್ವತಃ ಅವರೇ ಅಧ್ಯಾಪಕರಾಗಿ ತಮ್ಮ ಕಾರ್ಯವನ್ನು ಮಾಡುತ್ತಾ ಎಷ್ಟೋ ಜನರಿಗೆ ಪಾಠವನ್ನು ಮಾಡುತ್ತಾ ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು, ಇನ್ನೂ ಹೆಚ್ಚಿನ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವು ಪ್ರಾಪ್ತವಾಗಬೇಕು ಅನ್ನೋ ಸಂಕಲ್ಪವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದನ್ನ ಇಷ್ಟು ದೊಡ್ಡ ಸ್ಥಿತಿಗೆ ತಂದಿದ್ದಾರೆ. ಅದು ಅತ್ಯಂತ ಪ್ರಶಂಸನೀಯವಾದಂತಹ ವಿಚಾರವಾಗಿದೆ. ಏನರ್ಥ, ಒಂದು ಅಮೂಲ್ಯವಾದಂತಹ ವಸ್ತುವನ್ನು ಕೊಟ್ಟಾಗ ಅದನ್ನು ಇನ್ನೂ ಬೆಳೆಸ್ತಕ್ಕಂತಹ ಒಂದು ಸ್ವಭಾವ ಬೇಕಿತ್ತು ಅವರಿಗೆ. ಆ ಸ್ವಭಾವ ಯಾರಲ್ಲಿದೆ ಅನ್ನೋದನ್ನು ನೋಡಬೇಕಾಗಿದೆ. ಯಾಕೆ ಇವರು ಕೊಟ್ಟಿರುವಂತಹ ಅಮೂಲ್ಯವಾದ ವಸ್ತು ಅಂತಂದ್ರೆ ಯಾವುದು? ವಿದ್ಯೆ. ವಾಸ್ತವವಾಗಿ ಇವರ ಮನಸ್ಸಿನಲ್ಲಿ ಇದ್ದಿದ್ದದು ಆ ವಿದ್ಯೆಯನ್ನು ಎಲ್ಲರಿಗೂ ಕೊಡುವಂತಹ ಒಂದು ಸಾಮರ್ಥ್ಯ, ಆ ಒಂದು ಸಂಕಲ್ಪ ಇವರಿಗಿದೆಯಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೋಸ್ಕರ ಈ ಧಾನ್ಯವನ್ನು ಕೊಟ್ಟಿದ್ದಾರೆ. ಯಾವಾಗ ಇವನು ತನಗೆ ಸಿಕ್ಕಿರುವಂತಹ ಒಂದು ವಸ್ತುವನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಅದರ ಆ ವಸ್ತುವಿನ ಒಂದು ಮಹತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನು ಯಾವ ರೀತಿಯಾಗಿ ಕಾಪಾಡಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು, ಯಾವ ರೀತಿಯಾಗಿ ಅದರ ಉಪಯೋಗ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನು ಹೊಂದಿರತಕ್ಕಂಥವನು ಈ ಎರಡನೇ ವಿಷಯ.
ಅವನು ಹೇಗೆ ಆ ವಿದ್ಯೆಯನ್ನು ಅದನ್ನು ಬೆಳೆಸಿದ್ದಾನೋ, ತನಗೆ ಸಿಕ್ಕಿರುವಂತಹ ಒಂದು ಅಮೂಲ್ಯವಾದಂತಹ ವಸ್ತುವನ್ನು ಬೆಳೆಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾನೋ, ಅದೇ ರೀತಿಯಾಗಿ ಅವರು ಸಹ ಗಣೇಶ್ ಮಗುವೀರ ಅವರು ಸಹ ಅವರು ಮೊದಲು ಶಿಕ್ಷಕರಾಗಿದ್ದು ಆ ಒಂದು ವಿದ್ಯೆಯನ್ನು ಹೇಳಿಕೊಡ್ತಾ ತದನಂತರ ಇನ್ನೂ ಅದು ಹೆಚ್ಚಿನ ಜನರಿಗೆ ಸಿಗಬೇಕು ಅನ್ನುವಂತಹ ಉದ್ದೇಶದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ವಿಶೇಷವಾದಂತಹ ಒಂದು ಪರಿಶ್ರಮದಿಂದ ಅದನ್ನು ಬೆಳೆಸ್ತಾ ವಿಶೇಷವಾಗಿ ಇಷ್ಟು ಜನರಿಗೆ ಇಷ್ಟು ದೊಡ್ಡದಾಗಿ ಇದು ಬೆಳೀತಾ ಈ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಕಾರಣರಾಗಿದ್ದಾರೆ. ಅವರ ಒಂದು ಪರಿಶ್ರಮವು ಅತ್ಯಂತ ಸಂತೋಷಕರವಾಗಿದೆ ಮತ್ತು ಅವರ ಜೊತೆಯಲ್ಲಿದ್ದು ವಿಶೇಷವಾಗಿ ಅವರಿಗೆ ಸಹಕರಿಸಿದಂತಹ ಎಲ್ಲ ಜನರ ಒಂದು ಪರಿಶ್ರಮ ಇದು ಅತ್ಯಂತ ಸಂತೋಷಕರವಾದಂತಹದ್ದು. ಹಾಗಾಗಿ ಈ ರೀತಿಯಾಗಿ ಈ ಒಂದು ಸಂಸ್ಥೆಯು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಬೇಕು. ಇನ್ನೂ ಹೆಚ್ಚಿನ ಪ್ರತಿಭಾಶಾಲಿಗಳಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯು ಹೊರಗೆ ಬಂದು ಆ ಒಂದು ಪ್ರತಿಭೆಯಿಂದ ನಮ್ಮ ದೇಶಕ್ಕೂ ರಾಜ್ಯಕ್ಕೂ ಸಮಾಜಕ್ಕೂ ಅವರಿಗೂ ಆ ಮಕ್ಕಳಿಗೂ ಸಹ ವಿಶೇಷವಾದಂತಹ ಒಂದು ಉಪಯೋಗವಾಗಬೇಕು. ಅದಕ್ಕೆ ಒಂದು ಅವಕಾಶ ಸ್ಥಾನವಾಗಿ ಈ ಒಂದು ಸಂಸ್ಥೆ ಅನ್ನೋದು ಇನ್ನಷ್ಟು ಮುಂದಿನ ವರ್ಷಗಳಲ್ಲಿ ಬೆಳಿಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಪೂಜ್ಯರನ್ನ ಈ ಪುಣ್ಯ ಭೂಮಿಗೆ ಆಹ್ವಾನಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ನಮ್ಮೊಂದಿಗೆ ಇರುವಂತಹ ಪ್ರಮುಖರಾಗಿರುವ ವೇದಮೂರ್ತಿ ಶ್ರೀ ಲೋಕೇಶ ಅಡಿಗರು, ಪ್ರಾಂತೀಯ ಧರ್ಮಾಧಿಕಾರಿಗಳು ಶ್ರೀ ಶಾರದಾ ಪೀಠಂ ಶೃಂಗೇರಿ ಹಾಗೂ ನಾಗಪಾತ್ರಿಗಳು ಬಡಾಕೆರೆ ಇವರಿಗೆ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅಪ್ಪ ಅಮ್ಮನ ಮುಖದ ನೆರಿಗೆಯಲ್ಲಿ ತನ್ನ ಕನಸಿನ ರೇಖೆಯ ಜಾಡು ಹಿಡಿದು ಬಾಗಿ ದುಡಿದು ಮುನ್ನಡೆದು ಇಂದು ಗಗನದೆತ್ತರ ವಿದ್ಯೆಯುತ್ತರ ನೀಡುತ್ತ ತಲೆ ಎತ್ತಿ ನಿಂತಿರುವ ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಶಿಲ್ಪಿ ಶ್ರೀ ಗಣೇಶ ಮೊಗವೀರರವರು. ಹೌದು, ಹೆಮ್ಮಾಡಿ ಕಿರಿಮಂಜೇಶ್ವರ ಸುಳ್ಸೆಯಲ್ಲಿ ಜ್ಞಾನಸುದೆಯ ಹೊರನು ಹರಿಸಿದ ಗಣಿತಜ್ಞ, ಶಿಕ್ಷಣ ತಜ್ಞ, ಸಾಧಕ, ರಾಷ್ಟ್ರ ಪ್ರೇಮ, ಧರ್ಮ ಶ್ರದ್ಧೆ, ಸಮಾಜ ಸೇವೆಯಂತಹ ಸತ್ಕಾರ್ಯಗಳಿಗೆ ಪ್ರೇರಕರು. ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ, ನಿತ್ಯ ನಡೆಯುವ ಹಸಿರು ಉಸಿರಿನ ಸಂವಾದ, ಜ್ಞಾನ ಸಂಶೋಧನೆಯ ಮೌಲ್ಯಗಳ ಮಂಜುಳ ನಿನಾದ, ಗುರು ಶಿಷ್ಯರ ಜೊತೆಗೆ ಹೆತ್ತವರು ಹಿತೈಷಿಗಳಿಂದ ಬೆಸೆಯಲ್ಪಟ್ಟ ಸುಂದರವಾದ ಬಂಧ ಎಲ್ಲವನ್ನು ಒಂದೇ ಸೂರಿನಡಿ ಕಂಡ ಕ್ಷಣವಿದು ಸಾರ್ಥಕ ಎನ್ನುವಂತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೆಯೇ ಸೇವಾಕರ್ತರಾಗಿರುವ ಶ್ರೀ ಗಣೇಶ್ ಮೊಗವೀರ ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ. ಗಣೇಶ್ ಅವರು ಬಾಲ್ಯದಿಂದಲೂ ದೊಡ್ಡ ಶ್ರೀಮಂತರೇನಲ್ಲ, ಸಾಮಾನ್ಯರಂತೆ ಹುಟ್ಟಿ ತನ್ನ ವಿದ್ಯೆಯಿಂದ ತನ್ನದೇ ಆದ ಸ್ಥಾನಮಾನವನ್ನು ಪಡೆದವರು. ಅಧ್ಯಾಪಕರಾಗಿದ್ದ ಕಾಲಘಟ್ಟದಲ್ಲಿ ತಮ್ಮ ಅನುಭವದೊಂದಿಗೆ ಈ ಕರಾವಳಿ ಭಾಗದಲ್ಲಿ ಉತ್ತಮವಾದಂತಹ ಒಂದು ಪದವಿ ಪೂರ್ವ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು, ತನ್ಮೂಲಕ ದೇಶವನ್ನು ಕಟ್ಟಬೇಕು, ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಂಸ್ಕಾರವಂತರಾಗಿ ಬಾಳಬೇಕೆನ್ನುವ ನೆಲೆಯಲ್ಲಿ ಅಧ್ಯಾಪಕರಿದ್ದ ಕಾಲದಲ್ಲಿ ಕನಸನ್ನು ಕಟ್ಟಿದ್ದು ಕೆಲವು 5 ವರ್ಷದ ಹಿಂದೆ ಅದನ್ನು ಸಾಕಾರ ಮಾಡಿದರು. ಏಕಾಂಗಿಯಾಗಿ ಪರಿಶ್ರಮ ಪಟ್ಟು ಹೋರಾಟ ಪಟ್ಟು ಈ ಒಂದು ಸಂಸ್ಥೆಯನ್ನು ಕಟ್ಟುವಲ್ಲಿ ಅನೇಕ ಗಣ್ಯರ ಪ್ರೋತ್ಸಾಹ, ಸಹಕಾರ, ಮಾರ್ಗದರ್ಶನವನ್ನು ಪಡೆದು ತಮ್ಮದೇ ಆದ ನೆಲೆಯಲ್ಲಿ ನಿರಂತರವಾಗಿ ವಿದ್ಯಾಸಂಸ್ಥೆಯಲ್ಲಿ ಪರಿಶ್ರಮವನ್ನು ಮಾಡುತ್ತಾ ಬಂದರು. ಇದಕ್ಕೆ ಅನೇಕ ಜನ ಅಧ್ಯಾಪಕರು ಅವರೊಂದಿಗೆ ಇದ್ದು ಸಂಸ್ಥೆಯಲ್ಲಿರುವ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಾಡಿದರು. ಜೊತೆಯಲ್ಲಿ ಅವರ ಕಾರ್ಯಕಾರಿ ಸಮಿತಿ ಅಥವಾ ಸಹಾಯಕ ವರ್ಗದವರು
ಪ್ರಾಮಾಣಿಕವಾಗಿ ನಿಸ್ವಾರ್ಥವಾದ ಸೇವೆಯಿಂದ ಗಣೇಶ್ ಅವರ ಜೊತೆಯಲ್ಲಿ ತೊಡಗಿಸಿಕೊಂಡರು. ನಿರಂತರದ ಪರಿಶ್ರಮದ ಫಲ ಇಂದು ಮಕ್ಕಳ ಸಾಧನೆಗೆ ಭದ್ರ ಬುನಾದಿಯಾಗಿದೆ. ಬುನಾದಿಯನ್ನ ಯಾರಿಂದಲೂ ಅಲ್ಲಾಡಿಸ್ಲಿಕ್ಕೆ ಆಗದೆ ಇದ್ದಿತು ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ನಾಗರಿಕತೆಯಾದಂತಹ ಸನಾತನ ಧರ್ಮ. ಅದಕ್ಕೆ ಅತಿ ಪ್ರಮುಖವಾದ ಕಾರಣವಾದಂತಹ ವ್ಯಕ್ತಿ ಆದಿಶಂಕರಾಚಾರ್ಯರು. ಯಾವ ವ್ಯಕ್ತಿ ಕೇವಲ 8 ವರ್ಷದ ವಯಸ್ಸಿಗೆ 4 ವೇದಗಳ ಪಾಂಡಿತ್ಯವನ್ನು ಹೊಂದಿದ್ರು, ಯಾವ ವ್ಯಕ್ತಿ ಕೇವಲ 16 ವರ್ಷಕ್ಕೆ ಇಡೀ ಭಾರತವನ್ನ 4 ಬಾರಿ ಸುತ್ತಿ 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಸ್ಥಾಪಿಸಿ 4 ಮಠಗಳಿಗೆ 4 ವೇದಗಳ ಜವಾಬ್ದಾರಿಯನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಆದಿಶಂಕರಾಚಾರ್ಯರು. ಕೇವಲ 32 ವರ್ಷದ ವಯಸ್ಸಿಗೆ ಸಮಸ್ತ ಭಾರತದ ಆಧ್ಯಾತ್ಮಿಕ ಭೂಪಟವನ್ನೇ ಬದಲಾಯಿಸಿದಂತಹ ಮಹಾನ್ ವ್ಯಕ್ತಿ ಆದಿಶಂಕರಾಚಾರ್ಯರು. ಯಾವ ವ್ಯಕ್ತಿ ಕೇವಲ ಶಿವನಾಮ ಸ್ಮರಣದ ಶಕ್ತಿಯ ಆಧಾರದ ಮೇಲೆ ಹಣೆಯಲ್ಲಿ ವಿಭೂತಿಯನ್ನು ಧರಿಸಿ ಕೈಯಲ್ಲಿ ಜೋಳಿಗೆಯನ್ನು ಹಿಡಿದು ಸಮಸ್ತ ಭಾರತವನ್ನ ಸುತ್ತುತ್ತಾರೆ ಆದಿಶಂಕರಾಚಾರ್ಯರು. ಈ ಮಹಾನ್ ವ್ಯಕ್ತಿ ಕೇರಳದ ಕಾಲಾಡಿ ಎಂಬ ಗ್ರಾಮದಲ್ಲಿ ಶಿವಗುರು ಹಾಗೂ ಆರ್ಯಾಂಬೆ ಇವರ ಪುತ್ರನಾಗಿ ಜನಿಸ್ತಾರೆ. ಸಾಕ್ಷಾತ್ ಶಿವನ ಜನ್ಮ ನಕ್ಷತ್ರವಾದಂತಹ ಆರಿದ್ರ ನಕ್ಷತ್ರದಲ್ಲಿ ಸೂರ್ಯ, ಶನಿ, ಗುರು ಹಾಗೂ ಕುಜ ಉಚ್ಚ ಸ್ಥಾನದಲ್ಲಿರುವಾಗ ಜನಿಸ್ತಾರೆ. ಸಾಕ್ಷಾತ್ ಪರಶಿವನೇ ಬಂದು ಈ ದಂಪತಿಗಳಿಗೆ ನಿಮ್ಗೆ ಎಂತ ಮಗ ಬೇಕು ಅಂತ ಕೇಳಿದಾಗ ದೀರ್ಘಾಯುಷ್ಯನಾಗಿರುವಂತಹ ಮಗ ಬೇಕೆ ಅಥವಾ ಅಲ್ಪಾಯುಷ್ಯ ಆಗಿದ್ದರೂ ಸಹ ಇಡೀ ವಿಶ್ವಕ್ಕೆ ತನ್ನ ಜ್ಞಾನವನ್ನ ಸಾರುವಂತಹ ಮಹಾನ್ ಮಗ ಬೇಕೆ ಅಂತ ಕೇಳಿದಾಗ ಜ್ಞಾನವನ್ನ ಆರಿಸಿದ ಆ ತಂದೆ ತಾಯಿಯ ಪುಣ್ಯದ ಫಲ ಆದಿಶಂಕರಾಚಾರ್ಯರು. ಎಂತ ಕರುಣಾಮಯಿ ಅಂತ ಹೇಳಿದ್ರೆ ಕೇವಲ ಒಣಗಿದ ನೆಲ್ಲಿಕಾಯಿಯ ಕೊಟ್ಟ ಬಡವಿಗೆ ಶ್ರೀಮಂತನನ್ನಾಗಿ ಮಾಡಿದಂತವರು ಆದಿಶಂಕರಾಚಾರ್ಯರು. ಯಾವ ವ್ಯಕ್ತಿ ಮೊಸುಳೆ ಮೃತ್ಯುವಿನ ರೂಪದಲ್ಲಿ ಬಂದೊದಗಿದ್ದರೂ ಸಹ ತಾಯಿಯಿಂದ ಸನ್ಯಾಸತ್ವಕ್ಕೆ ಹೋಗುವುದಕ್ಕೆ ಆಜ್ಞೆಯನ್ನು ಪಡೆದಂತಹ ಧೀರ ಆದಿಶಂಕರಾಚಾರ್ಯರು. ತಮ್ಮ ಶ್ರದ್ಧೆಯಿಂದ ತಮ್ಮ ಜ್ಞಾನದಿಂದ ಪೂರ್ಣ ನದಿಯ ದಿಕ್ಕನ್ನ ಬದಲಾಯಿಸಿದವರು ಆದಿಶಂಕರಾಚಾರ್ಯರು. ಅಷ್ಟವರ್ಷೆ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರವೃತ ಷೋಡಶೆ ಕೃತ್ವಾನ ಭಾಷ್ಯ ದ್ವಾತ್ರಿಂಶೆ ಮುನಿರಾಭ್ಯಗಾತ್. 8 ವರ್ಷಗಳಲ್ಲಿ 4 ವೇದಗಳಲ್ಲಿ ಪಾಂಡಿತ್ಯ, 12 ವರ್ಷದಲ್ಲಿ ಸರ್ವಶಾಸ್ತ್ರಗಳನ್ನು ಅರಿತವರು, 16 ವರ್ಷದಲ್ಲಿ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ಗಳ ಮೇಲೆ ಭಾಷ್ಯವನ್ನು ಬರೆದಂತಹ ಮಹಾನ್ ಜ್ಞಾನಿ. ಅದರಲ್ಲಿಯೂ ಅತಿ ಪ್ರಮುಖವಾಗಿ ಈಶೋಪನಿಷತ್, ಕೇನೋಪನಿಷತ್, ಖಂಡೋಪನಿಷತ್, ಬೃಹದಾರಣ್ಯಕೋಪನಿಷತ್, ಛಂದೋಗ್ಯೋಪನಿಷತ್, ಮುಂಡಕೋಪನಿಷತ್, ಮಾಂಡುಕ್ಯೋಪನಿಷತ್ಗಳ ಮೇಲೆ ಅತಿ ಪ್ರಮುಖವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆದಿಶಂಕರಾಚಾರ್ಯರು. ಕಾಶ್ಮೀರದ ಸರ್ವಜ್ಞ ಪೀಠವನ್ನ ಏರಿದವರು ಆದಿಶಂಕರಾಚಾರ್ಯರು. ಇವರು ಕೇವಲ 32 ವರ್ಷಗಳಿಗೆ ಮಾಡಿದ ಸಾಧನೆ 100 ವರ್ಷಕ್ಕೂ ಮಿಗಿಲಾದದ್ದು. ಪರಿತ್ರಾಣ ಸಾರಿದವರು ಆದಿಶಂಕರಾಚಾರ್ಯರು. ಅಂತಹ ಮಹಾನ್ ವ್ಯಕ್ತಿಯ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅವರ ಪ್ರತಿರೂಪವಾಗಿ ನಿಮ್ಮೆಲ್ಲರಿರುವ ಜಗದ್ಗುರುಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರವನ್ನ ಮತ್ತೆ ಸಲ್ಲಿಸುತ್ತಾ ನಮ್ಮ ಅವಕಾಶ ಕೊಟ್ಟಂತಹ ನಮ್ಮ ಹೆಮ್ಮೆಯ ಜನತಾ ಕಾಲೇಜಿಗೆ ನನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.